ನೀವೇನಾದರೂ ಈ OnePlus 13 ಸೀರೀಸ್ನಲ್ಲಿ ಯಾವುದಾದ್ರೂ ಒಂದು ಫ್ಲ್ಯಾಗ್ಶಿಪ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದೇ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ನೆವರ್ ಬಿಫೋರ್ ಪ್ರೈಸ್ಗೆ ಈ ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ. ಯಾವುದೆಲ್ಲ ಸ್ಮಾರ್ಟ್ಫೋನ್ಗೆ ಏನೆಲ್ಲ ಡಿಸ್ಕೌಂಟ್ ಸಿಗ್ತಿದೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ OnePlus 13R. ಈ ಫೋನಲ್ಲಿ ನಮಗೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇದೆ. ಬೇಸ್ ವೇರಿಯಂಟಲ್ಲೇ 12 GB ರ್ಯಾಮ್ ನಮಗೆ ಸಿಗ್ತಾ ಇದೆ. ಗೇಮಿಂಗ್ನಲ್ಲಿ 120 FPS ತನಕ ಗೇಮನ್ನು ಆಡ್ಕೊಬೋದು ನೀವು. ಮತ್ತು ಈ ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಾರ್ಮಲ್ ಈ ಸ್ಮಾರ್ಟ್ ಫೋನ್ 43,000 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟು ಮತ್ತು ಅಡಿಷನಲ್ ಡಿಸ್ಕೌಂಟ್ ಅಂತ 5,000 ರೂಪಾಯಿ ಸಿಗ್ತಿದೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ ಫೋನ್ನ 36,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು OnePlus 13. ಈ ಫೋನಲ್ಲಿ ಫ್ಲ್ಯಾಗ್ಶಿಪ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇದೆ. ಈ ಫೋನಲ್ಲೂ ಕೂಡ 6000 mAh ಕೆಪಾಸಿಟಿ ಬ್ಯಾಟ್ರಿ, 4K ಡಾಲ್ಬಿ ವಿಷನ್ ವಿಡಿಯೋ ರೆಕಾರ್ಡಿಂಗನ್ನು ಸಹ ಮಾಡ್ಬೋದು. ಒಟ್ಟಿನಲ್ಲಿ ಫ್ಲ್ಯಾಗ್ಶಿಪ್ ಫೋನ್ ಆಯಿತಾ, ಸೂಪರ್ ಆಗಿದೆ. ನಾರ್ಮಲ್ ಈ ಫೋನ್ 70,000 ಇರುತ್ತೆ. ಈ ಸೇಲ್ ಟೈಮಲ್ಲಿ ನಮಗೆ 4,000 ರೂಪಾಯಿ ಇನ್ಸ್ಟ್ಯಾಂಟ್ ಬ್ಯಾಂಕ್ ಡಿಸ್ಕೌಂಟು, ಅಡಿಷನಲ್ ಆಫರ್ ಅಂತ 8,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ ಫೋನ್ನ 58,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು OnePlus 13S ಹೆವಿ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ. ಇದರಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇದೆ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಮತ್ತು 5,850 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಸೂಪರ್ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಇದರಲ್ಲಿ OnePlus AI ಪ್ಲಸ್ ಕೀ ಕೂಡ ಸಿಗ್ತಾ ಇದೆ ಆಯಿತಾ, ಸೂಪರ್ ವಿಷಯ. ಮತ್ತು ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಆಯಿತಾ. ನಾರ್ಮಲ್ ಈ ಸ್ಮಾರ್ಟ್ ಫೋನ್ 55,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 3,000 ರೂಪಾಯಿ ಇನ್ಸ್ಟ್ಯಾಂಟ್ ಬ್ಯಾಂಕ್ ಡಿಸ್ಕೌಂಟ್ ಮತ್ತು ಅಡಿಷ್ನಲಿ 4,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಎಫೆಕ್ಟಿವ್ ಆಗಿ ಈ ಸ್ಮಾರ್ಟ್ ಫೋನ್ ನಾವು 48,000 ರೂಪಾಯಿ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಈ ಎಲ್ಲ ಫೋನ್ಗಳಿಗೆ ಲೈಫ್ ಟೈಮ್ ಡಿಸ್ಪ್ಲೇ ವಾರಂಟಿಯನ್ನು ಕೊಡ್ತಾ ಇದ್ದಾರೆ. ಏನೇ ಇಶ್ಯೂ ಆಯಿತು ಅಂದರೂ ಸಹ ನೀವು ಆರಾಮಾಗಿ ಡಿಸ್ಪ್ಲೇನ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಬೋದು. ನೀವೇನಾದರೂ ಇದರಲ್ಲಿ ಯಾವುದಾದ್ರೂ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಒಳ್ಳೆ ಡಿಸ್ಕೌಂಟ್ ಇದೆ. ಇಷ್ಟ ಆಯಿತು ಅಂದರೆ ಒಂದ್ಸಲ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು.